ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಚಂದ್ರಿಕಾ ಕೆಎಚ್. ಧಾರವಾಡದಲ್ಲಿ ಬಾಲಗರ್ಭಿಣಿ ಪ್ರಕರಣ ಖಂಡಿಸಿ ಸಾಮಾಜಿಕ ಭದ್ರತಾ ಪಿಂಚಣಿ ಹಣ ಬಿಡುಗಡೆ ಆಗ್ರಹ. ಎಐಎಂಎಂಎಸ್ ಘಟನೆಯಿಂದ ಮನವಿ. ಧಾರವಾಡದ ಬಾಲಗರ್ಭಿಣಿ ಪ್ರಕರಣ ಖಂಡಿಸಿ ಸಾಮಾಜಿಕ ಭದ್ರತಾ ಪಿಂಚಣಿ ಹಣ ಬಿಡುಗಡೆ ಆಗ್ರಹಿಸಿ ಎಐಎಂಎಂಎಸ್ ಸಂಘಟನೆಯಿಂದ ಮನವಿ. ಧಾರವಾಡದಲ್ಲಿ ಬಾಲಗರ್ಭಿಣಿ ಪ್ರಕರಣಗಳ ಹೆಚ್ಚಳ ಖಂಡಿಸಿ ಸ್ಥಗಿತಗೊಂಡಿರುವ ಸಾಮಾಜಿಕ ಭದ್ರತಾ ಪಿಂಚಣಿ ಹಣದ ಬಿಡುಗಡೆಗೆ ಆಗ್ರಹಿಸಿ ಧಾರವಾಡದ ಎಐಎಂಎಂಎಸ್ ಸಂಘಟನೆಗಳು ಪ್ರತಿಭಟನೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಅವರನ್ನು ಡಿಸಿ ಕಚೇರಿ ಆವರಣದಲ್ಲಿ ಭೇಟಿ ಮಾಡಿದ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಮಿತಿ ಸದಸ್ಯರು ಹಾಗೂ ಮಹಿಳೆಯರು ಧಾರವಾಡ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಬಾಲ ಗರ್ಭಿಣಿ ಪ್ರಕರಣ ತಡೆಯಲು ಕಠಿಣ ಕ್ರಮ ಕೈಗೊಳ್ಳುವುದು ಹಾಗೂ ಜಾಗೃತಿ ಅಭಿಯಾನ ಸೇರಿ ಸಹಾಯವಾಣಿ ತೆರವುವ ಕುರಿತು ಮನವಿಯನ್ನು ಮಾಡಿದರು. ಜೊತೆಗೆ ಇದೇ ವೇಳೆ ಸಾಮಾಜಿಕ ಭದ್ರತಾ ಪಿಂಚಣಿ ಹಣದ ಬಿಡುಗಡೆ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಬಳಿಕ ಮಾತನಾಡಿದ ಸಮಿತಿಯ ಮುಖಂಡೆ ಮಧುಲತಾ, ಧಾರವಾಡ ಜಿಲ್ಲೆಯಲ್ಲಿ ಬಾಲ ಮಹಿಳೆಯರ ಮೇಲೆ ದಿನದಿಂದ ದಿನಕ್ಕೆ ಲೈಂಗಿಕ ಸೌರಗಹನ ಪ್ರಕರಣಗಳು ಹೆಚ್ಚಾಗುತ್ತಿರುವುದು ಮಾನವ ಕುಲವೇ ತಲೆ ತಗ್ಗಿಸುವಂತಹ ಘಟನೆಗಳಾಗಿವೆ. ಶಿಕ್ಷಣ ಪಡೆದು ಜಗತ್ತು ಏನು, ಸಮಾಜ ಏನು ಎಂದು ಅರಿಯುವ ಮುನ್ನವೇ ಬಾಲ ಮಹಿಳೆಯರು ಗರ್ಭಿಣಿ ಮಾಡಲಾಗ್ತಿದೆ. ಇದು ಮಹಿಳಾ ಕುಲದ ಮೇಲೆ ನಡೆಯುತ್ತಿರುವ ಅತ್ಯಂತ ದೊಡ್ಡ ದೌರ್ಜನ್ಯವಾಗಿದೆ. ಮಾಧ್ಯಮಗಳು ಇದರ ಬಗ್ಗೆ ವರದಿಗಳನ್ನು ಮಾಡುತ್ತಲೇ ಬಂದಿವೆ. ಆದರೆ ಜಿಲ್ಲಾಡಳಿತ ಅಧಿಕಾರಿ ವರ್ಗ ಸೇರಿ ಯಾವುದೇ ಕಠಿಣ ಕ್ರಮ ಕೈಗೊಳ್ಳದೇ ಇರುವುದು ದೌರ್ಜನ್ಯ ನಡೆಸುವವರಿಗೆ ಪುಷ್ಟಿ ನೀಡುವಂತಾಗಿದೆ. ಹಾಗಾಗಿ ಕೂಡಲೇ ಬಾಲ ಮಹಿಳೆಯರ ಗರ್ಭಿಣಿ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಇದರಲ್ಲಿರುವ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಜೊತೆಗೆ ಸಾಮಾಜಿಕ ಭದ್ರತಾ ಪಿಂಚಣಿ ಹಣದ ಬಿಡುಗಡೆಯನ್ನು ಕೂಡಲೇ ಮಾಡಬೇಕು ಎಂದು ಆಗ್ರಹಿಸಿದರು. ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಎಐಎಂಎಸ್ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ 2 ವಿಷಯದ ಸುತ್ತುವದ್ದಾಗಿ ಮನವಿ ಕೊಡಬೇಕಾಯಿತು. ಈಗಾಗಲೇ ರಾಜ್ಯದಾದ್ಯಂತ ವರದಿಯಾಗ್ತಾ ಇರುವ ಹಾಗೆ ಕರ್ನಾಟಕದಲ್ಲಿ ಸುಮಾರು 4-5 ತಿಂಗಳುಗಳಿಂದ ಏನು ವೃದ್ಧರಿಗೆ, ಅಂಗವಿಕಲರಿಗೆ, ವಿಧವೆಯರಿಗೆ ಸಿಗಬೇಕಾದಂತಹ ಸಾಮಾಜಿಕ ಭದ್ರತಾ ಪಿಂಚಣಿಯ ಹಣವು ಬಿಡುಗಡೆ ಆಗಿಲ್ಲ. ಇದರ ಮೇಲೆ ಎಷ್ಟೋ ಜನ ಬಡ ವೃದ್ಧರು, ಹೆಣ್ಣುಮಕ್ಕಳು ಡಿಪೆಂಡ್ ಆಗಿದ್ದಾರೆ. ಸರ್ಕಾರ ಹಲವಾರು ನೆಪಗಳನ್ನ ಒಡ್ಡಿ ಏಕಾಏಕಿಯಾಗಿ 4-5 ತಿಂಗಳಿಂದ ಪಿಂಚಣಿಯನ್ನು ಬಿಡುಗಡೆ ಮಾಡಿಲ್ಲ. ಈ ಕೂಡಲೇ ಬಿಡುಗಡೆ ಮಾಡಬೇಕು. ಅದೇ ರೀತಿಯಾಗಿ ಧಾರವಾಡ ಜಿಲ್ಲೆಯಲ್ಲಿ 41,000 ಏನು ಪಿಂಚಣಿದಾರರಿಗೆ ಬಂದಿಲ್ಲ ಪಿಂಚಣಿ. ಇದನ್ನು ಕೂಡ ಜಿಲ್ಲಾಡಳಿತ ಆದಷ್ಟು ಬೇಗ ಕ್ರಮ ವಹಿಸಿ ಹಣ ಬಿಡುಗಡೆ ಮಾಡಲಿಕ್ಕೆ ಕ್ರಮ ತಗೋಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ವರದಿಯಾಗಿರುವಂತೆ ಧಾರವಾಡ ಜಿಲ್ಲೆಯಲ್ಲಿ ಕಳೆದ 2.5 ವರ್ಷದಲ್ಲಿ ಸುಮಾರು 1700 ಬಾಲಗರ್ಭಿಣಿ ಪ್ರಕರಣಗಳು ದಾಖಲಾಗಿದ್ದಾವೆ. ಇದರಲ್ಲಿ ಮುಖ್ಯವಾಗಿ ಹುಬ್ಬಳ್ಳಿ ಮತ್ತು ಕಲಘಟಗಿ ಭಾಗದಲ್ಲಿ ತುಂಬ ಸಂಶಯಾಸ್ಪದವಾಗಿ ಹೆಣ್ಣು ಮಕ್ಕಳ ಮಾರಾಟ ಕೂಡ ನಡೀತಾ ಇದೆ ಅಂತ ಹೇಳಿ ವದಂತಿಗಳು ಬರ್ತಾ ಇದೆ. ಇಲ್ಲೂ ಕೂಡ ಜಿಲ್ಲಾಡಳಿತ ಕ್ರಮ ವಹಿಸಬೇಕು. ಬಾಲ್ಯ ವಿವಾಹ, ಇನ್ನೊಂದು ಕಡೆ ಹೆಣ್ಣು ಮಕ್ಕಳನ್ನ ಪ್ರೀತಿ ಹೆಸರಲ್ಲಿ ಮೋಸದ ಜಾಲದಲ್ಲಿ ತಿಳಿಸಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡೋದು, ತುಂಬ ಪರಿಚಯಸ್ಥರು, ಸಂಬಂಧಿಕರಿಂದಲೇ ಇವತ್ತು ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯಗಳು ನಡೀತಾ ಇದೆ. ಅದರ ಪರಿಣಾಮ ಎಷ್ಟೋ ಜನ ಅಪ್ರಾಪ್ತ ಬಾಲಕಿಯರ ಮೇಲೆ ಇಂಥ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಸ್ಕೂಲ್ಗಳಲ್ಲಿ, ಟ್ಯೂಷನ್ಗಳಲ್ಲಿ, ವಸತಿ ನಿಲಯಗಳಲ್ಲೂ ಕೂಡ ಹೆಣ್ಣುಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರುವ ಪ್ರಕರಣಗಳು ದಾಖಲಾಗಿದ್ದಾವೆ. ಇಲ್ಲಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಸೂಕ್ತ ಕ್ರಮ ತಗೊಂಡು ಹೆಣ್ಣುಮಕ್ಕಳ ರಕ್ಷಣೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಹೇಳಿ ನಾವು ಧಾರವಾಡ ಎಐಎಂಎಸ್ ಜಿಲ್ಲಾ ಘಟಕದಿಂದ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ. ನನ್ನ ಹೆಸರು ಮಧುಲತಾ ಗೌಡರ್, ಎಐಎಂಎಸ್ ಧಾರವಾಡ ಜಿಲ್ಲಾ ಅಧ್ಯಕ್ಷ. ಬೆಂಗಳೂರಿನಲ್ಲಿ ಸೂಕ್ತ ವ್ಯಕ್ತಿಗೆ ಸೂಕ್ತ ಸ್ಥಾನ ಕೊಡಿ, ಛಲವಾದಿ ನಾರಾಯಣಸ್ವಾಮಿ ಆಗ್ರಹ. ಸೂಕ್ತ ವ್ಯಕ್ತಿಗೆ ಸೂಕ್ತ ಸ್ಥಾನವನ್ನು ಕೊಡಿ, ಛಲವಾದಿ ನಾರಾಯಣಸ್ವಾಮಿ ಆಗ್ರಹ. ಸೂಕ್ತ ವ್ಯಕ್ತಿಗೆ ಸೂಕ್ತ ಸ್ಥಾನವನ್ನು ಕೊಡುವುದು ಸರ್ಕಾರದ ಬದ್ಧತೆಯಾಗಿರಬೇಕು ಎಂದು ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಅವರು ಇಂದು ಜಿಕೆವಿಕೆಯಲ್ಲಿ ನಡೆಯುವ ಕೃಷಿ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಇಲ್ಲಿಯವರೆಗೆ ವೈದ್ಯಕೀಯ, ಇಂಜಿನಿಯರಿಂಗ್ ಸೀಟುಗಳು ಮಾರಾಟವಾಗುತ್ತಿದ್ದವು. ಈಗ ರೈತರ ಮಕ್ಕಳ ಸೀಟುಗಳು ಕೂಡ ಮಾರಾಟವಾಗುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ಸರ್ಕಾರವು ನಿಮಗೆ ದ್ರೋಹ ಮಾಡುವುದು ಯಾರಿಂದಲೂ ಸಹಿಸಲ್ಲ ಎಂದು ತಿಳಿಸಿದರು. ಸರ್ಕಾರ ಅತಿ ಶೀಘ್ರವಾಗಿ ಧಾವಿಸಿ ಬಂದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಆಗ್ರಹಿಸಿದರು. ಸರ್ಕಾರ ಬೆಂಗಳೂರಿನಲ್ಲಿ ಇಲ್ಲದಿರುವುದು ವಿಪರ್ಯಾಸ ಎಂದು ಟೀಕಿಸಿದರು. ದೆಹಲಿಗೆ ಹೋದ ಸರ್ಕಾರ ಯಾವತ್ತು ಬರುತ್ತದೆಯೋ ಗೊತ್ತಿಲ್ಲ ಎಂದು ವ್ಯಂಗ್ಯ ಮಾಡಿದರು. ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ನಿಮ್ಮ ಬೇಡಿಕೆಗಳ ಕುರಿತ ಪತ್ರದ ಮೂಲಕ ಗಮನ ಸೆಳೆಯುವೆ ಎಂದ ಅವರು ಕೃಷಿ ಇಲಾಖೆ ಕಮಿಷನರ್ಗೂ ಮಾತನಾಡುವೆ ಎಂದು ತಿಳಿಸಿದರು. ನೀವು ಬೀದಿಯಲ್ಲಿ ಕುಳಿತುಕೊಳ್ಳುವುದನ್ನು ಸರ್ಕಾರ ಹಗುರವಾಗಿ ಮತ್ತು ಲಘುವಾಗಿ ತೆಗೆದುಕೊಳ್ಳಬಾರದು ಎಂದು ಹೇಳಿದರು. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಜಂತರ್ ಮಂತರ್ನಲ್ಲಿ ಕುಳಿತಿದ್ದಾರಲ್ಲವೇ ಎಂದು ಕೇಳಿದ್ದರಲ್ಲದೆ ಈ ಸಮಸ್ಯೆ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಗಮನ
ಕ್ರಮ ಕೈಗೊಂಡಿದೆ ಎಂದು ಗಮನ ಸೆಳೆದರು. ಸಮಸ್ಯೆ ಪರಿಹಾರಗೊಂಡರೂ ಕಾಕ್ರೋಚ್ಗಳು ಅಲ್ಲೇ ಕುಳಿತಿವೆ. ಕಾಕ್ರೋಚ್ಗಳಿಗೆ ನಿಮ್ಮ ಸಮಸ್ಯೆ ಯಾಕೆ ಅರ್ಥ ಆಗ್ತಿಲ್ಲ ಎಂದು ಪ್ರಶ್ನಿಸಿದರು. ಹೊಟ್ಟೆಪಾಡು ಮಾತ್ರ ನೋಡುವ ಕಾಕ್ರೋಚ್ಗಳಿಂದ ಯಾರಿಗಾದರೂ ಒಳ್ಳೆಯದಾದದ್ದು ನೋಡಿದ್ದೀರಾ ಎಂದು ಕೇಳಿದರು. ಕರ್ನಾಟಕ ಸರ್ಕಾರ ಕಾಕ್ರೋಚ್ಗಳ ಜೊತೆ ಜಂತರ್ ಮಂತರ್ನಲ್ಲಿ ಕುಳಿತಿದೆ ಎಂದು ಆಕ್ಷೇಪಿಸಿದರು. ನಿಮ್ಮ ಬೇಡಿಕೆ ಕುರಿತು ಕುಲಪತಿ ಜೊತೆಗೆ ಮಾತನಾಡುವೆ ಎಂದರು. ಅನ್ಯಾಯ ಸರಿಪಡಿಸಲು ಕುಲಪತಿಗಳಿಗೂ ಒತ್ತಾಯಿಸಬೇಕಿತ್ತು ಎಂದು ತಿಳಿಸಿದರು. ಸರ್ಕಾರ ಉದ್ದಟತನ ಮುಂದುವರಿಸಿದರೆ ಮತ್ತೆ ಬರುವೆ ಎಂದು ಎಚ್ಚರಿಸಿದರು. ಒಗ್ಗಟ್ಟು ಎಂಬುದು ಶಕ್ತಿ, ಆ ಶಕ್ತಿ ಪ್ರದರ್ಶನದಲ್ಲಿ ಇಲ್ಲಿ ನಡೆದಿದೆ ಎಂದು ಹೇಳಿದರು. ವೇದಮೂರ್ತಿ, ಪ್ರಜಾಪವರ್ ನ್ಯೂಸ್, ಬೆಂಗಳೂರು. ಯಾಕಂದ್ರೆ ಜಿಕೆವಿಕೆಯಿಂದ ಕೂಗಿದ್ರೆ ಭವಿಷ್ಯ ಸರ್ಕಾರ ದೂರ ಇದೆಯಲ್ಲ, ಕೇಳಿಸಲ್ಲ. ಅದಕ್ಕೆ ವಿಧಾನಸೌಧದ ಹತ್ತಿರಕ್ಕೆ ಹೋಗ್ಬೇಡ, ಅಲ್ಲೇ ಏನಾದ್ರೂ ಕೇಳಿಸ್ತದೆ ನೋಡೋಣ. ಇವತ್ತು ನಾನು ಇವರಿಗೆಲ್ಲ ಮಾತಾಡ್ತೇನೆ, ಅದಾದ್ಮೇಲೆ ನಿಮಗೂ ಮಾತಾಡ್ತೇನೆ. ಸಮಸ್ಯೆ ಬಗ್ಗೆ ಇರಲಿಲ್ಲ ಅಂದ್ರೆ ಸಮಸ್ಯೆಯ ಪರಿಹಾರಕ್ಕೆ ಏನೆಲ್ಲ ಮಾಡ್ಬೋದು ಮಾಡೋಣ. ನನ್ನ ಕರೆಸಿ ತಮ್ಮ ಸಮಸ್ಯೆ ಹೇಳಿದ್ದಕ್ಕೆ ಮತ್ತು ನಿಮ್ಮ ಜೊತೆಯಲ್ಲೂ ನಾನು ಯಾವಾಗಲೂ ಇದ್ದೇನೆ ಅಂತಕ್ಕಂಥ ಭರವಸೆಯನ್ನು ಕೊಡ್ತೇನೆ. ಇವತ್ತು ತಾವೆಲ್ಲರೂ ಸೇರಿ ಇಷ್ಟೊಂದು ಒಗ್ಗಟ್ಟಿನಿಂದ ಈ ಕೆಲಸ ಮಾಡ್ತಿದ್ದಾರಲ್ಲ, ದೊಡ್ಡವರು ಹೇಳಿದ್ದಾರೆ, ಒಗ್ಗಟ್ಟಿಗೆ ಬೆಲೆ ಇದೆ. ಒಗ್ಗಟ್ಟು ಅನ್ನೋದೇ ಒಂದು ಶಕ್ತಿ. ಆ ಶಕ್ತಿಯನ್ನ ನೀವು ಪ್ರದರ್ಶನ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನಿಮ್ಮ ಸಮಸ್ಯೆಗಾಗಿ ಸದಾ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಅಂತ ಸರ್ಕಾರವೇ, ನಮ್ಮ ಕರ್ನಾಟಕ ಸರ್ಕಾರ ಎಲ್ಲೋಗಿದೆ ಅಂದ್ರೆ ಅದನ್ನೇ ನಾನು ಹೇಳಿದ್ದು. ಜಂತರ್ ಮಂತರ್ ಕಾಕ್ರೋಚ್ಗಳ ಜೊತೆಲಿ ಕೊಡ್ತಿದೆ. ಹೋಗಿ ನಿಮ್ಮ ಸಮಸ್ಯೆ ಯಾರ ಬಗೆಹರಿಸಬೇಕು, ಅದಕ್ಕೆ ನಾನು ಬಂದಿದ್ದು. ಈ ಸಮಸ್ಯೆಯನ್ನು ನಾನು ಸಂಬಂಧಪಟ್ಟವರಲ್ಲಿ ಮಾತಾಡ್ತೇನೆ. VC ಅವರನ್ನು ಅಪ್ರೋಚ್ ಮಾಡಿದ್ದೀರಾ? ಅವರ ಉತ್ತರ ಏನು? ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಅವರ ಹತ್ರ ಮಾತಾಡ್ತೇನೆ. ನಿಮ್ಗೆ ಇದುವರೆಗೂ ಬಂದು ಏನು ಹೇಳಿಲ್ಲ ಅವರು? ಹೇಳಿದಾರ? ಏನ್ ಹೇಳಿದ್ರು? ನೋಡಿ, VC ಅವರಲ್ಲೂ ಮನವಿ ಮಾಡ್ತೇನೆ. ಶ್ರೀ ಚಾಮರಾಜೇಶ್ವರ ರಥೋತ್ಸವಕ್ಕೆ ರಾಜಮನೆತನ ಆಹ್ವಾನಿಸಲು ಕೆಲ್ಲಂಬಳ್ಳಿ ಸೋಮನಾಯಕ ಆಗ್ರಹ. ಶ್ರೀ ಚಾಮರಾಜೇಶ್ವರ ರಥೋತ್ಸವಕ್ಕೆ ರಾಜಮನೆತನ ಆಹ್ವಾನಿಸಲು ಕೆಲ್ಲಂಬಳ್ಳಿ ಸೋಮನಾಯಕ ಆಗ್ರಹ. ಚಾಮರಾಜೇಶ್ವರ ದೇವಸ್ಥಾನಕ್ಕೆ 200 ವರ್ಷ ತುಂಬುವ ಹಿನ್ನೆಲೆಯಲ್ಲಿ ದೇವರಿಗೆ ರಾಜಮನೆತನದಿಂದ ವಿಶೇಷ ಪೂಜೆ ಮಾಡಿಸಿ ನಗರದ ಜನತೆಗೆ ಒಳ್ಳೆಯದು ಮಾಡಿಸಿರಿ. ಚಾಮರಾಜೇಶ್ವರ ದೇವಸ್ಥಾನಕ್ಕೆ 200 ವರ್ಷಗಳ ತುಂಬುವ ಹಿನ್ನೆಲೆಯಲ್ಲಿ ಮೈಸೂರು ಸಂಸ್ಥಾನದ ರಾಜಮನೆತನ ಆಹ್ವಾನಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಬೇಕು. ಜುಲೈ 28ರಂದು ನಡೆಯುವ ಚಾಮರಾಜೇಶ್ವರ ರಥೋತ್ಸವಕ್ಕೆ ಚಾಲನೆ ನೀಡಬೇಕು ಎಂದು ಮುಖಂಡ ಕೆಲ್ಲಂಬಳ್ಳಿ ಸೋಮನಾಯಕ ಜಿಲ್ಲಾಡಳಿತವನ್ನು ಒತ್ತಾಯಿಸಿದರು. ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಚಾಮರಾಜೇಶ್ವರ ರಥೋತ್ಸವದ ಸಿದ್ಧತೆ ವೀಕ್ಷಿಸಿ ಮಾತನಾಡಿದರು. ಚಾಮರಾಜೇಶ್ವರ ದೇವಸ್ಥಾನವು ಕರ್ನಾಟಕದ ಪ್ರಸಿದ್ಧ ಹಾಗೂ ಐತಿಹಾಸಿಕ ಶಿವನ ದೇವಾಲಯವಾಗಿದೆ. ಇದನ್ನು 1826ರಲ್ಲಿ ಮೈಸೂರು ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ತಂದೆ ಚಾಮರಾಜ ಒಡೆಯರ್ ಅವರ ನೆನಪಿಗಾಗಿ ನಿರ್ಮಿಸಿದ್ದಾರೆ. ಮೈಸೂರು ರಾಜಮನೆತನವು ರಥೋತ್ಸವ ಆರಂಭ ಮಾಡಿದ್ದು ರಾಜಮನೆತನಕ್ಕೂ ಚಾಮರಾಜನಗರಕ್ಕೂ ಅವಿನಾಭಾವ ಸಂಬಂಧವಿದ್ದು ಕಳೆದ 2 ವರ್ಷಗಳಿಂದ ಸರಿಯಾಗಿ ಮಳೆ ಬೆಳೆಯಾಗಿಲ್ಲ. ನಗರ ಅಭಿವೃದ್ಧಿ ಹೊಂದುತ್ತಿಲ್ಲ. ಹಾಗಾಗಿ ಚಾಮರಾಜೇಶ್ವರ ದೇವಸ್ಥಾನಕ್ಕೆ 200 ವರ್ಷಗಳ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮೈಸೂರು ರಾಜಮನೆತನ ಆಹ್ವಾನಿಸಿ ಚಾಮರಾಜೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಮಾಡಿಸುವ ಮೂಲಕ ನಗರದ ಜನತೆಗೆ ಒಳ್ಳೆಯದು ಮಾಡಿಸಬೇಕು ಎಂದು ಕೆಲ್ಲಂಬಳ್ಳಿ ಸೋಮನಾಯಕ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ರೈತ ಹೋರಾಟ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಆಲೂರು ಮಲ್ಲು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಹದೇವ ಸ್ವಾಮಿ ಕಲರ್ ಜೊತೆಗಿದ್ದರು. ವರದಿ ಹೋಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಚಾಮರಾಜನಗರದಲ್ಲಿ ಪ್ರಸಿದ್ಧಿಯಾದಂಥ ಚಾಮರಾಜೇಶ್ವರನ ದೇವಸ್ಥಾನ ಇದ್ದು ಈಗಾಗಲೇ ಈ ಭಾಗದಲ್ಲಿ ಒಳ್ಳೆಯ ಹೆಸರು ಮಾಡಿದಂಥ ಆಶೀರ್ವಾದ ಮಾಡಿದಂಥ ದೇವಸ್ಥಾನ ಇರ್ತದೆ ಇದು ಚಾಮರಾಜೇಶ್ವರ. ಅದಾಗಿ ಇವತ್ತು ರಾಜಮನೆತನದವರು ಹುಟ್ಟಾಕಿದಂಥ ತೇರು, ಅವತ್ತು ಏನು ರಾಜಮನೆತನದವರು ಈ ತೇರನ್ನ ವಿಜೃಂಭಣೆಯಿಂದ ನಡೆಸಿದ ಚಾಮರಾಜನಗರದಲ್ಲಿ ಇದಕ್ಕೆ 200 ವರ್ಷದ ಹಿಂದೆ ಈ ಕರೆಕ್ಟಾಗಿ 200 ವರ್ಷ ಆಗಿರುತ್ತೆ.
200 ವರ್ಷ ಆಗಿರೋದ್ರಿಂದ ಈ ವರ್ಷ ನಡೆಯುವಂಥ ತೇರು, ಈ ಭಾಗದಲ್ಲಿ ನಡೆಯುವಂಥ ತೇರು ಜನದ ಆಶೀರ್ವಾದ ಪಡೆಯೋಕ್ಕೆ ಭಾಳಷ್ಟು ಜನ ಬರ್ತಾ ಇರೋದ್ರಿಂದ, ಹಾಗೂ ಈ ಭಾಗದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಮಳೆ ಬೆಳೆ ಈ 2 ವರ್ಷದಿಂದ ಇಲ್ಲದ ಕಾರಣದಿಂದ ಚಾಮರಾಜೇಶ್ವರನಿಗೆ ಒಳ್ಳೆ ವೈಭವವಾದಂಥ ಪೂಜೆ ನಡೆಯುವಂಥ ಕಾರಣದಿಂದ ಅದು ಚಾಮರಾಜನಗರದ ಇವತ್ತೇನು ಮಹಾರಾಜರ ಮಂತನದಲ್ಲಿತ್ತು, ಆ ಮಹಾರಾಜರ ಮಂತನದವ್ರನ್ನ ಕರೆಸಿ ಚಾಮರಾಜೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ಚಾಮರಾಜೇಶ್ವರ ತೇರಿಗೆ ಚಾಲನೆ ಕೊಡಿಸಿ ರಾಜಮನೆತನದವ್ರನ್ನ ಕರೆಸಬೇಕು ಅಂತೇಳಿ ಜಿಲ್ಲಾ ಆಡಳಿತಕ್ಕೆ ಒತ್ತಾಯ ಮಾಡ್ತೇವೆ. ಹಾಗೂ ಉಸ್ತುವಾರಿ ಮಂತ್ರಿಗಳು ಮೈಸೂರವರಾಗಿರೋದ್ರಿಂದ ಇಲ್ಲಿ ಇವತ್ತು ಗಂಟು ಬರದೇ ಕಾರಣ ಅವರು ಮೈಸೂರಲ್ಲೇ ಇರೋದ್ರಿಂದ ಕೂಡಲೇ ಮಂತ್ರಿಗಳು ಹೋಗಿ ಇವರು ಯಾರು ಮೈಸೂರು ಮಹಾರಾಜರಿದ್ದಾರಲ್ಲ, ಮೈಸೂರು ಮಹಾರಾಜರನ್ನ ಮಂತನದವ್ರನ್ನ ಕರಿಬೇಕು, ಚಾಮರಾಜೇಶ್ವರದ್ದು 28ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆದು ವಿಶೇಷ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀವಿ. ಕೆಲಂಬಳಿ ಸೋಮನಾಯಕ. ಧಾರವಾಡದ ಶಿವಳ್ಳಿಯಲ್ಲಿ ಬಿಪಿಸಿಎಲ್ ಬಯೋಗ್ಯಾಸ್ ಘಟಕ ನಿರ್ಮಾಣಕ್ಕೆ ಭಾರೀ ವಿರೋಧ. ಶಿವಳ್ಳಿಯಲ್ಲಿ ಬಿಪಿಸಿಎಲ್ ಬಯೋಗ್ಯಾಸ್ ಘಟಕ ನಿರ್ಮಾಣಕ್ಕೆ ಭಾರೀ ವಿರೋಧ. ಮಹಾನಗರ ಪಾಲಿಕೆ ಜಮೀನಿನಲ್ಲಿ ಕಾಮಗಾರಿ ಆರಂಭಿಸಿದ್ದ ಬಿಪಿಸಿಎಲ್ ಶಿವಳ್ಳಿ ಸೇರಿ 5 ಗ್ರಾಮಗಳ ಗ್ರಾಮಸ್ಥರಿಂದ ತೀವ್ರ ಆಕ್ಷೇಪ. ಹುಬ್ಬಳ್ಳಿ ಮತ್ತು ಧಾರವಾಡ ಕಸ ನಮಗೇಕೆ ಎಂದು ಗ್ರಾಮಸ್ಥರ ಪ್ರಶ್ನೆ. ಘಟಕದಿಂದ ಆರೋಗ್ಯ, ಬೆಳೆ ಹಾಗೂ ಪರಿಸರಕ್ಕೆ ಹಾನಿ ಆತಂಕ. ಜಿಲ್ಲಾಧಿಕಾರಿ ಹಾಗೂ ಪಾಲಿಕೆ ಆಯುಕ್ತರಿಗೆ ಗ್ರಾಮಸ್ಥರಿಂದ ಮನವಿ. ಗ್ರಾಮಸ್ಥರ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆಗೆ ಪಾಲಿಕೆ ನಿರ್ಧಾರ. ತಾತ್ಕಾಲಿಕವಾಗಿ ಕಾಮಗಾರಿ ಸ್ಥಗಿತಗೊಳಿಸಲಾಗಿದೆ ಎಂದು ಪಾಲಿಕೆ ಆಯುಕ್ತರ ಮಾಹಿತಿ. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಧಾರವಾಡ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ನಾಯಕರಿಂದ ಪ್ರೊಟೆಸ್ಟ್. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಮುಂದೆ ಕಮಲ ಕಾರ್ಯಕರ್ತರ ಆಕ್ರೋಶ. ದೆಹಲಿಯಲ್ಲಿ ನಡೀತಾ ಇರುವ ಪ್ರತಿಭಟನೆ ಬಿಜೆಪಿ ಶಾಸಕರ ಮೇಲೆ ಆದ ಹಲ್ಲೆ ವಿರುದ್ಧ ಕಿಡಿ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಜ್ಯ ಕಾಂಗ್ರೆಸ್ ಪಕ್ಷದ ವಿರುದ್ಧ ಘೋಷಣೆ. ಪ್ರಧಾನಿಗಳು ಯಾವುದೇ ಹಗರಣ ಇಲ್ಲದೆ ಬಿಜೆಪಿ ಸರ್ಕಾರವನ್ನ ಮುನ್ನಡೆಸಿಕೊಂಡು ಬಂದಿದ್ದಾರೆ. ಬಿಜೆಪಿ ಪಕ್ಷ ಬೆಂಬಲಿಸಿ 3ನೇ ಬಾರಿ ಜನ ಅಧಿಕಾರ ಕೊಟ್ಟಿದ್ದಾರೆ. ಕಾಂಗ್ರೆಸ್ ರೈತರನ್ನ, ಕಾರ್ಮಿಕರನ್ನ ಎತ್ತಿಗಟ್ಟಿ ಹೋರಾಟ ಮಾಡಿಸಿ ವಿಫಲರಾಗಿದ್ದಾರೆ. ಜಾತಿಗಳ ನಡುವೆ ಹೋರಾಟ ಮಾಡಿಸಿ ವಿಫಲರಾದ್ರು. ಹಿಂದೂ ಮುಸ್ಲಿಂ ಕಾಳಗ ಹಚ್ಚಿ ಕಾಂಗ್ರೆಸ್ ವಿಫಲರಾಗಿದ್ದಾರೆ. ಕೊನೆಯದಾಗಿ ನೀಟ್ ಹಗರಣ ಮುಂದಿಟ್ಟು ವಿದ್ಯಾರ್ಥಿಗಳು ಹೋರಾಟ ಮಾಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ 16 ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಮನಮೋಹನ್ ಸಿಂಗ್ ಕಾಲದಲ್ಲಿ ಯುಪಿಎಸ್ಸಿ ಪರೀಕ್ಷಾ ಹಗರಣ ಆಗಿತ್ತು. ಅದರ ಬಗ್ಗೆ ಯಾರೂ ಚಕ್ಕಾರ ಕೂಡ ಎತ್ತಿಲ್ಲ. ಕಾಂಗ್ರೆಸ್ನ ನೀಚ ಬುದ್ಧಿಯಿಂದ ಕಾಕ್ರೋಚ್ ಎಂಬ ಪಕ್ಷ ಇದೆ. ಹೊರ ರಾಷ್ಟ್ರಗಳಾದ ಚೈನಾ ಮತ್ತು ಪಾಕಿಸ್ತಾನದಿಂದ ದೇಣಿಗೆಯನ್ನ ತಂದಿದ್ದಾರೆ. ಈ ದೇಶದ ಹಿಂದುತ್ವವನ್ನ ಶಕ್ತಿಯನ್ನ ಹೊಡೆಯಲು ಕುತಂತ್ರ ಮಾಡಿದ್ದಾರೆ. ಕಮ್ಯುನಿಸ್ಟ್ ಪಕ್ಷಗಳು, ಎಎಪಿ ಪಕ್ಷದವರು ಬಿಜೆಪಿಯ ಅಧಿಕಾರವನ್ನ ಕಿತ್ತುಕೊಳ್ಳಬೇಕು ಎಂಬ ಹುನ್ನಾರ ಮಾಡಿದ್ದಾರೆ ಎಂದು ಕಿಡಿಕಾರಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರು, ಮುಖಂಡರು, ಕಾರ್ಯಕರ್ತರು ಭಾಗಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಮುಂದೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ದೇವನಹಳ್ಳಿ. ದೇಶ ಒಂದು ನೆಮ್ಮದಿಯಾಗಿ ಜನ ಬದುಕುವಂತ ದೇಶ, ಒಂದು ಹಿಂದೂ ರಾಷ್ಟ್ರ, ಒಂದು ಸುಸಂಸ್ಕೃತವಾದಂತ ಈ ಭಾರತ ದೇಶದಲ್ಲಿ ಇವತ್ತಿನ ಜನ ನೆಮ್ಮದಿಯಾಗಿ ಬದುಕೊಂಡು ಬರ್ತಾ ಇದ್ದಾರೆ. ಇವತ್ತು ಅದಕ್ಕೆ ಸಹಕಾರವಾಗಿ ಈ ದೇಶದ ಪ್ರಧಾನಿ ಈ ದೇಶದ ಜನ ನೆಮ್ಮದಿಯಿಂದ ನಿದ್ದೆ ಮಾಡಬೇಕು. ಈ ಕಟ್ಟ ಕಡೆಯ ಒಬ್ಬ ಈ ಭಾರತದ ಪ್ರಜೆಗೆ ಎಲ್ಲಾ ಸವಲತ್ತನ್ನು ಸಿಗಬೇಕು, ಯಾರು ಹಸಿದು ಮಲಗಬಾರದು ಅನ್ನೋ ಒಂದು ಧ್ಯೇಯವನ್ನು ಇಟ್ಕೊಂಡು ಈ ಒಂದು ದೇಶವನ್ನ ಆರ್ಥಿಕವಾಗಿ ಸಬಲಗೊಳಿಸಬೇಕು, ಸದೃಢಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ದೇಶದಲ್ಲಿ ಇವತ್ತು ಮಾಡ್ತಾ ಬಂದಿದ್ದಾರೆ. ಅದರ ಪ್ರಯುಕ್ತವಾಗಿ ಇಡೀ ಪ್ರಪಂಚದಲ್ಲಿ ಭಾರತದ ದೇಶ ಇವತ್ತು ಮುಂಚೂಣಿಯಲ್ಲಿದೆ. ಆರ್ಥಿಕವಾಗಿ 4ನೇ ಸ್ಥಾನದಲ್ಲಿ ಇವತ್ತು ನಾವು ಈಗ ಎಲ್ಲೋ ಇದ್ದರೆ ಇವತ್ತು 4ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಮ್ಮ ದೇಶದ ಪ್ರಧಾನಿಯಾದಂತ ನರೇಂದ್ರ ಮೋದಿ ಅವರು ಅವರ ಬುದ್ಧಿವಂತಿಕೆ ಕಾರಣ ಅಂತ ಹೇಳ್ತೇವೆ. ಈ ನಿಟ್ಟಿನಲ್ಲಿ ಸರ್ಕಾರವನ್ನ ನಡೆಸ್ತಾ ಇರಬೇಕಾದ್ರೆ ಇವರಿಗೆ ಯಾವುದೇ ನರೇಂದ್ರ ಮೋದಿ ಆಗಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಯಾವುದೇ ಒಂದು ತಪ್ಪನ್ನು ಹುಡುಕ್ಲಿಕ್ಕೆ ವಿಫಲರಾಗಿದ್ದಾರೆ. ಯಾವುದೇ ಒಂದು ಹಗರಣಗಳು ಸಿಕ್ಕಿಲ್ಲ. ಕಾಂಗ್ರೆಸ್ ಸರ್ಕಾರದಾಗ ನೂರಾರು ಹಗರಣಗಳನ್ನ ತಂದು ಇವತ್ತು ಜನ ಬೇಸತ್ತು ಭಾರತೀಯ ಜನತಾ ಪಕ್ಷಕ್ಕೆ 3ನೇ ಬಾರಿ ಅಧಿಕಾರವನ್ನು ಕೊಟ್ಟಿದೆ. ಸತತವಾಗಿ ಯಾವುದೇ ಒಂದು ಹಗರಣವನ್ನು ಇದ್ರೆ ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನು ನಡೆಸ್ಕೊಂಡ್ ಬರ್ತಕ್ಕಂತ ಟೈಮಿನಲ್ಲಿ ರೈತರನ್ನ ಎತ್ಕಟ್ಟಿದ್ರು. ರೈತರ ಹೆಸರಲ್ಲಿ ಹೋರಾಟವನ್ನ ಮಾಡಿದ್ರು, ಡೆಲ್ಲಿಯಲ್ಲಿ ವಿಫಲರಾದ್ರು. ಕಾರ್ಮಿಕರ ಹೋರಾಟವನ್ನು ಮಾಡಿದ್ರು, ವಿಫಲರಾದ್ರು. ಜಾತಿಗಳ ಮಧ್ಯೆ ಒಂದು ಹೋರಾಟವನ್ನ ತಂದಿಟ್ರು, ವಿಫಲರಾದ್ರು. ಹಿಂದೂ ಮುಸಲ್ಮಾನರ ಇದನ್ನ ಕಾಳಗವನ್ನ ಹಚ್ಚಿದ್ರು, ಅದರಲ್ಲೂ ವಿಫಲರಾಗಿದ್ದಾರೆ.
ಕೊನೆಯದಾಗಿ ವಿದ್ಯಾರ್ಥಿಗಳ ಒಂದು ಏನ್ ನೀಟು ಕ್ವಶನ್ ಪೇಪರ್ ಲೀಕ್ ಆಗಿದೆ, ಅದನ್ನೇ ಒಂದು ಸಣ್ಣ ಹಗರಣವನ್ನ ಇಟ್ಕೊಂಡು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ 10 ಬಾರಿ ಕ್ವಶನ್ ಪೇಪರ್ ಹಗರಣ ಆಗಿದೆ. UPS ಪರೀಕ್ಷೆದು ಹಗರಣವನ್ನ ಮನಮೋಹನ್ ಸಿಂಗ್ ಇದ್ದಾಗ ಆಗಿತ್ತು. ಅದ್ರ ಬಗ್ಗೆ ಯಾರು ಚಕಾರ ಎತ್ತಲಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ನ ಒಂದು ನೀಚ ಬುದ್ಧಿ, ಕಾಕ್ರೋಚ್ ಅಂತ ಹೇಳಿ ಇವತ್ತೊಂದು ಯಾರೋ ಪಕ್ಷವನ್ನು ಕಟ್ಕೊಂಡು ಹೊರ ರಾಷ್ಟ್ರಗಳಿಂದ ಹಣವನ್ನ ತಂದು, ಇವತ್ತು ಚೈನಾ, ಪಾಕಿಸ್ತಾನದಿಂದ ಇವತ್ತು ಹಣವನ್ನ ತಗೊಂಡು, ದೇಣಿಗೆಯನ್ನು ತಗೊಂಡು ಈ ದೇಶದ ಹಿಂದುತ್ವವನ್ನು ಹೊಡಿಲಿಕ್ಕೆ, ಈ ದೇಶದ ಒಂದು ಶಕ್ತಿಯನ್ನು ಹೊಡಿಲಿಕ್ಕೆ ಕುತಂತ್ರವನ್ನು ಮಾಡ್ತಕ್ಕಂತ ರಾಹುಲ್ ಗಾಂಧಿ ಅಂತ ದೇಶದ್ರೋಹಿ ಇವತ್ತು 2 ರಾಷ್ಟ್ರಗಳಲ್ಲಿ ಅವನ ಒಂದು ಸದಸ್ಯತ್ವ ಇದೆ. ಅದನ್ನು ಮೊದಲು ರದ್ದುಗೊಳಿಸಬೇಕಾಗಿದೆ. ಅವನು ಯಾವ ದೇಶದ ಪ್ರಜೆ ಅಂತ ಅವನು ಹೇಳ್ಬೇಕಾಗ್ತದೆ ಈ ದೇಶದ ಜನ ಮುಂದೆ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ಕಮ್ಯುನಿಸ್ಟರು, ಆಮ್ ಆದ್ಮಿ ಪಾರ್ಟಿಯವರು, ಇಡೀ ರಾಷ್ಟ್ರದಲ್ಲಿ ಎಲ್ಲಾ ಪಕ್ಷಗಳು ಭಾರತೀಯ ಜನತಾ ಪಕ್ಷವನ್ನ ಒಂದು ಅಧಿಕಾರದಿಂದ ಕಿತ್ಕೊಬೇಕು, ನಾವು ಕಬಳಿಸಬೇಕು ಅನ್ನೋ ಒಂದು ಹುನ್ನಾರವನ್ನು ಮಾಡಿ ಇವತ್ತು ಈ ಒಂದು ಪರಿಸ್ಥಿತಿ ತಂದಿಸವ್ರೆ. ಅದರ ಪ್ರತಿಫಲವಾಗಿ ನಮ್ಮ ರಾಜ್ಯ ಸರ್ಕಾರ ಇವತ್ತು ಡೆಲ್ಲಿಗೆ ಹೋಗಿ ಹೋರಾಟ ಮಾಡ್ತಾವ್ರೆ. ಮಾನ್ಯ DK ಶಿವಕುಮಾರ್ ಅವರೇ, ಸಿದ್ದರಾಮಯ್ಯ ಅವರೇ, ತಾವು ಮುಖ್ಯಮಂತ್ರಿ ಆಗಿದ್ದಾಗ ಇದೇ DK ಶಿವಕುಮಾರ್ ತಮ್ಮನ್ನ ಕುತಂತ್ರ ಮಾಡಿ ಕಾಲಿಡ್ಲಿಕ್ಕೆ ಏನೇನು ಕುತಂತ್ರ ಮಾಡಿ ತಮಗೆ ಗೊತ್ತಿದೆ. ಒಂದ್ಸರಿ ಆಲೋಚನೆ ಮಾಡಿ. ಇಲ್ಲಿ UPSC ನಲ್ಲಿ ಇವತ್ತು ಹಗರಣಗಳು ಜಿರ್ಲೆ ಬಿದ್ದಲ್ಲ, ಹೆಗಣ ಬಿದ್ದದೆ ಅವ್ರ ತಟ್ಟೆಲಿ. ಅದನ್ನ ಸರಿ ಮಾಡಿಸ್ಕೊಳ್ಳಂತ KPSC ನಲ್ಲಿ ಅದನ್ನ ಸರಿ ಮಾಡ್ಕೊಳ್ಳಂತ ಯೋಗ್ಯತೆ ನಿಮ್ಗಿಲ್ಲ. ಒಂದೊಂದು UPSC ಒಂದು ಅರ್ಹತೆ ಇಲ್ದಂತ ಒಂದು ವ್ಯಕ್ತಿಗಳಿಗೆ. ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಪವರ್, ಇದು ಜನಹಿತಕ್ಕಾಗಿ.